ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳುತ್ತದೆ, ಹೂವು ಬಾಡಿ ಹೋಗುತ್ತದೆ, ಹುಲ್ಲು ಒಣಗಿ ಹೋಗುತ್ತದೆ, ದೇವರ ವಾಕ್ಯ ಸದಾಕಾಲ ಇರುತ್ತದೆ ಎಂಬುದಾಗಿ. ಆತ ಸದಾಕಾಲ ಇರುವಂಥ ಇಂದಿನ ನ್ಯೂ ಹೋಪ್ ಟಿವಿಯ ಸೇವೆಯ ನಿರೀಕ್ಷೆಯ ವಾಕ್ಯದ ಮೂಲಕವಾಗಿ ದೇವರು ಕೊಟ್ಟ ವಾಗ್ದಾನವನ್ನು ನಾವು ಓದೋಣ. ಪ್ರಿಯರೇ, ನಿಮಗೋಸ್ಕರ ನಾನು ಓದುತ್ತಿದ್ದೇನೆ. ಇಬ್ರಿಯರ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯ, ಹೀಬ್ರೂ 12th chapter 2nd verse ಈ ರೀತಿಯಾಗಿದೆ. ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಇದರಲ್ಲಿ ಬರೆದಿದೆ. ಹೌದು ಪ್ರಿಯರೇ, ನಮಗೆಲ್ಲರಿಗೆ ಒಂದು ಓಟ ಪಂದ್ಯ ಈ ಲೋಕದಲ್ಲಿ ಇದೆ. ಅದು ದೇವರಿಂದಲೇ ಅದು ನೇಮಕವಾದದ್ದು. ಈ ಲೋಕದ ಓಟ ಪಂದ್ಯದಲ್ಲಿ ನಮ್ಮ ದೃಷ್ಟಿಯು ಎಲ್ಲಿ ಇದೆ ಎಂಬುದಾಗಿ ನಾವು ನೋಡೋದಾದರೆ, ಕೆಲವೊಮ್ಮೆ ನಾವು ಲೋಕದ ಕಾರ್ಯಗಳಲ್ಲಿ ನಾವು ಬಿದ್ದು ಹೋಗ್ತಿದ್ದೇವೆ. ಕಷ್ಟಗಳು, ಭಾರಗಳು, ಕಣ್ಣೀರುಗಳು, ಹೋರಾಟಗಳು, ಶೋಧನೆಗಳ ನಿಮಿತ್ತವಾಗಿ ನಾವು ಕುಗ್ಗಿ ಹೋಗುತ್ತೇವೆ. ನಮ್ಮ ದೃಷ್ಟಿಯು ದೇವರ ಮೇಲೆ ಇರದೆ ಲೋಕಕರವಾದ ಕಾರ್ಯಗಳಲ್ಲಿ ನಾವು ಹೋಗುವರಾಗಿದ್ದೇವೆ. ಆದರೆ ಇಂದು ನಾವು ಯೋಚಿಸೋಣ ವೀಕ್ಷಕರೇ, ನಮಗೆ ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು ಬರುವಾಗ ನಮ್ಮ ದೃಷ್ಟಿಯು ಕರ್ತನ ಮೇಲೆ ಇಡುವುದಾದರೆ, ದೇವರ ವಾಕ್ಯ ಹೇಳುತ್ತದೆ, ಆತನನ್ನೇ ದೃಷ್ಟಿಸಿದವರು ಲಜ್ಜೆಗೆಟ್ಟು ಹೋಗುವುದಿಲ್ಲ ಎಂಬುದಾಗಿ, ನಾಚಿಕೆ ಪಟ್ಟು ಹೋಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು, ಇಂದಿನ ದಿವಸದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂತೆ ಈ ಓಟದ ಒಂದು ಪಂದ್ಯದಲ್ಲಿ ನಾವು ದೇವರನ್ನೇ ನಾವು ದೃಷ್ಟಿಸಿ ನೋಡೋದಾದರೆ ಖಂಡಿತವಾಗಿ ನಮಗೆ ಒಂದು ಗುರಿ ಇದೆ. ಪರಲೋಕ ರಾಜ್ಯಕ್ಕೆ ನಾವು ಹೋಗಿ ಸೇರಬಹುದು. ಇದರಲ್ಲಿ ನಾವು ನೋಡೋದಾದರೆ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವಾಗ, ಯೇಸು ಸ್ವಾಮಿ ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಿದ್ದೇವೆ. ಯೇಸು ಕ್ರಿಸ್ತನು ತನ್ನ ಲೋಕದಲ್ಲಿ ಜೀವಿಸುವಾಗ ಅನೇಕ ಅವಮಾನಗಳು, ನಿಂದನೆಗಳು, ಹೋರಾಟಗಳು ಬಂತು. ಆದರೆ ಯೇಸು ಕ್ರಿಸ್ತನ ಅದೆಲ್ಲವನ್ನು ಅಲಕ್ಷ್ಯ ಮಾಡಿದರು. ಯಾಕೆಂದರೆ ತಂದೆಯಾದ ದೇವರ ಬಲಗಡೆಯಲ್ಲಿ ಒಂದು ದಿವಸ ನಾನು ಆಸನಾರೂಢನಾಗುತ್ತೇನೆ ಎಂಬುದಾಗಿ ದೇವರ ಮೇಲೆ ದೃಷ್ಟಿ ಇಟ್ಟು ಅವರು ಎಲ್ಲವನ್ನು ಸಹಿಸಿಕೊಂಡು ಈ ಲೋಕದ ಶಿಲುಬೆಯಲ್ಲಿ ಮರಣವನ್ನು ಸಹಿಸಿಕೊಂಡು ಆತನು ಮುಂದಕ್ಕೆ ಓಡಿದನೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು ಪ್ರಿಯರೇ, ಇಂದು ನಾವು ಸಹ ನಮ್ಮ ಜೀವಿತದಲ್ಲಿ ನಾವು ದೇವರ ಮೇಲೆ ದೃಷ್ಟಿ ಇಟ್ಟು ನೋಡೋದಾದರೆ ಖಂಡಿತವಾಗಿಯೂ ನಮಗೆ ಕಷ್ಟಗಳಿಂದ ಬಿಡುಗಡೆ ಉಂಟಾಗುತ್ತದೆ. ನಾವು ನೋಡೋದಾದರೆ ದೇವರ ವಾಕ್ಯದಲ್ಲಿ ನೋಡುವಾಗ, ಸುಂದರ ದೇವಾಲಯದ ಬಾಗಿಲಲ್ಲಿ ಒಬ್ಬ ಭಿಕ್ಷುಕನ್ನು ಕೂತ್ಕೊಂಡು ಭಿಕ್ಷೆ ಕೇಳುವಾಗ ಪೇತ್ರ ಯೋಹಾನರು ಅಲ್ಲಿ ಬರುವಾಗ ಅವನು ದೃಷ್ಟಿ ಇಟ್ಟು ಅವರ ಕೈಗಳನ್ನು ನೋಡಿದನೆಂಬುದಾಗಿ. ಆದರೆ ಇವತ್ತು ನಮ್ಮದು ಆ ದೃಷ್ಟಿಯು ಎಲ್ಲಿ ಇದೆ? ದೇವರ ಮೇಲೆ ಇದೆಯಾ? ಇಲ್ಲ ಮನುಷ್ಯರ ಕೈಗಳನ್ನು ನಾವು ಎದುರು ನೋಡಿಕೊಂಡು ಇದ್ದೇವಾ ಪ್ರಿಯರೇ? ಹೌದು, ನಾವೊಂದು ಯೋಚನೆ ಮಾಡಿ ನೋಡೋದಾದರೆ ಅದು ಮಾತ್ರವಲ್ಲ, ಪೇತ್ರನು ಕೂಡ ಯೇಸು ಕ್ರಿಸ್ತನು ಸಮುದ್ರದಲ್ಲಿ ನಡೆದುಕೊಂಡು ಬರುವಾಗ ಪೇತ್ರನು ಏನು ಮಾಡ್ತಾನೆ, ನಾನು ಕೂಡ ನದಿಯಲ್ಲಿ ನೀರಲ್ಲಿ ನಡೆಯುತ್ತೇನೆ ಎಂಬುದಾಗಿ ಅವನು ನಡ್ಕೊಂಡು ಬರುವಾಗ ಅವನು ಗಾಳಿಗಳು, ಸಮುದ್ರ ಅಲೆಗಳು, ಗೊಂದಲಗಳು ಏಳುವಾಗ ಅವನು ಭಯಪಟ್ಟು ಕೆಳಗೆ ನೋಡಿದಾಗ ಅವನು ಬಿದ್ದು ಹೋದನೆಂಬುದಾಗಿ ನೋಡ್ತಿದ್ದೇವೆ, ಮುಳುಗಿದನೆಂಬುದಾಗಿ ನಾವು ನೋಡ್ತಿದ್ದೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡದೆ ನಾವು ಈ ಲೋಕದ ಮೇಲೆ ಎಲ್ಲ ಕಾರ್ಯಗಳಲ್ಲಿ ಭಯಪಟ್ಟು ನೋಡೋದಾದರೆ ನಾವು ಕುಸಿದು ಹೋಗುವವರಾಗಿದ್ದೇವೆ. ಇಂದು ನಾವು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಯೇಸು ಕ್ರಿಸ್ತನನ್ನು ಮಾತ್ರ ದೃಷ್ಟಿಸಿ ನೋಡೋಣ. ಖಂಡಿತವಾಗಿ ನಾವು ಯಾರು ನಾಚಿಕೆ ಪಟ್ಟು ಹೋಗುವುದೇ ಇಲ್ಲ. ನಾವು ಈ ಲೋಕದ ಅವಮಾನಗಳು, ವೇದನೆಗಳು ಬರುವಾಗ ಒಂದೇ ಒಂದು ನಾವು ನೆನೆಸೋಣ, ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂಥ ನಿತ್ಯ ಜೀವದಲ್ಲಿ ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುತ್ತೇವೆ. ಅಲ್ಲಿ ಯಾವ ಕಷ್ಟಗಳಿಲ್ಲ ಎಂಬುದಾಗಿ ನಾವು ನಮ್ಮ ದೃಷ್ಟಿಯನ್ನು ಪರಲೋಕದಲ್ಲಿಟ್ಟು ನೋಡೋದಾದರೆ ನಮಗೆ ಯಾವ ಥರದ ಒಂದು ಹೋರಾಟಗಳು ಬರುವಾಗಲೂ ನಾವು ಧೈರ್ಯವಾಗಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹೌದು ಪ್ರಿಯರೇ, ನಾವು ಇವತ್ತಿನ ದಿವಸದಲ್ಲಿ ನಮ್ಮ ದೃಷ್ಟಿಯನ್ನು ಪರಲೋಕ ರಾಜ್ಯದಲ್ಲಿ ಮಾತ್ರ ಇಟ್ಟು ಓಡೋಣ. ಖಂಡಿತವಾಗಿಯೂ ದೇವರು ನಮಗೆ ಸಹಾಯ ಮಾಡೋರಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ಈ ದಿವಸದಲ್ಲಿ ಕರ್ತನನ್ನು ನೋಡಿ ದೃಷ್ಟಿಸಿ ನಾವು ಬೇಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ಜೀವನವುಳ್ಳ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನ ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗ ಸ್ವಾಮಿ, ನಂಬಿಕೆಯನ್ನು ಹುಟ್ಟಿಸೋನು ನೀನೇ, ಪೂರೈಸೋನು ನೀನೇ ಆಗಿದೆ ಯೇಸು ಸ್ವಾಮಿ. ಇಂದಿನ ದಿವಸದಲ್ಲಿ ಎಲ್ಲ ವೀಕ್ಷಕರು ಇದನ್ನು ನೋಡುತ್ತಿರುವಂತಹ, ಇದನ್ನು ಗಮನಿಸುತ್ತಿರುವಂತಹ, ಕೇಳುತ್ತಿರುವಂಥ ಪ್ರತಿಯೊಂದು ವೀಕ್ಷಕರ ಎಲ್ಲ ಕಷ್ಟಗಳ ಸಮಯದಲ್ಲಿ
ನಾಮದಲ್ಲಿ ಯೇಸು ಸ್ವಾಮಿ ನಿಮ್ಮ ಮೇಲೇ ದೃಷ್ಟಿ ಇಟ್ಟವರು ತಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಲಿಕ್ಕೆ ನೀನು ಅವರಿಗೆ ಸಹಾಯ ಮಾಡಪ್ಪ. ಅವರುಗಳಿಗೆ ಅವಮಾನಗಳು, ವೇದನೆಗಳು, ಹೋರಾಟ, ಶೋಧನೆಗಳು ಬರುವಾಗ ಅದೆಲ್ಲವನ್ನು ಅಲಕ್ಷ್ಯ ಮಾಡಿ, ಯಾವ ರೀತಿ ಯೇಸು ಕ್ರಿಸ್ತನು ತನ್ನ ಮರಣವನ್ನು ಅಲಕ್ಷ್ಯ ಮಾಡಿ, ಎಲ್ಲ ಅವಮಾನಗಳನ್ನು ಅಲಕ್ಷ್ಯ ಮಾಡಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿರುವ ಹಾಗೆ ನಾವು ಕೂಡ ಅದೊಂದು ನಂಬಿಕೆಯಿಂದ ನಿರೀಕ್ಷೆಯುಳ್ಳವರಾಗಿ ದೇವರು ನಮಗೆ ಒಂದು ಸಹಾಯ ಮಾಡುತ್ತಾರೆ, ಪರಲೋಕ ರಾಜ್ಯವನ್ನು ಕೊಡುತ್ತಾರೆ ಎಂಬುದಾಗಿ ನಿರೀಕ್ಷೆಯುಳ್ಳವರಾಗಿ ನಾವು ಮುಂದಕ್ಕೆ ಓಡಲಿಕ್ಕೆ ನಮಗೆ ಸಹಾಯ ಮಾಡು. ಒಂದೊಂದು ವೀಕ್ಷಿಸುವ ಪ್ರತಿಯೊಂದು ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ. ಎಲ್ಲ ಹೋರಾಟಗಳಿಗೆ ಅವರನ್ನು ತಪ್ಪಿಸಿ ನೀನು ಕಾಪಾಡು ಸ್ವಾಮಿ. ಇಂದಿನಿಂದ ಯಾವಾಗಲೂ ಅವರ ದೃಷ್ಟಿಗಳು ಕಷ್ಟಗಳ ವೇದನೆಗಳ ಸಮಯದಲ್ಲಿ ಅವರ ದೃಷ್ಟಿಯು ಯಾವಾಗಲೂ ಪರಲೋಕದಲ್ಲಿರೋ ಯೇಸುವೆ ನಿನ್ನನ್ನು ಮಾತ್ರ ನೋಡಿ ಸಮಾಧಾನ ಹೊಂದಿಕೊಳ್ಳುವ ಹಾಗೆ ಮಾಡೋದಕ್ಕಾಗಿ ನಾವು ಬೇಡುತ್ತಿದ್ದೇನೆ. ಈ ದಿವಸ ಅವರಿಗೆ ಆಶೀರ್ವದಿಸಿ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.